ಇವಾಗ ಒಂದು 15-20 ವರ್ಷ ಈ ಕಡೆಯಿಂದ ಎಜುಕೇಶನ್ ಅನ್ನೋದು ಹೆಂಗ ಆಗ್ಬಿಟ್ಟದ ಅಂದ್ರೆ ಒಂದು ಮಾರಾಟಕ್ಕೋಸ್ಕರ ನಿಂತು ಬಿಟ್ಟದ. ಎಜುಕೇಶನ್ ಸಿಸ್ಟಮ್ ಅನ್ನೋದೇ ಒಂದು ಮಾರಾಟಕ್ಕೋಸ್ಕರ ನಿಂತು ಬಿಟ್ಟದ. ಸೊ ಮಕ್ಕಳನ್ನ ನಾವು ಇವಾಗ ಒಂದು ಹುಟ್ಟು ಅಂತಂದ್ರೆ ಮಗು 3 ವರ್ಷ ಅಥವಾ 4 ವರ್ಷ ಓದು ಕಿಡ್ಸ್ ಸ್ಕೂಲ್ಗೆ ಆಗಿರ್ಬೋದು, ಮತ್ತೆ LKG ಗೆ UKG ಗೆ ಹಿಂಗ ಅಂಗನವಾಡಿ ಹಿಂಗೆಲ್ಲಾ ಓದು ಮಕ್ಕಳನ್ನೆಲ್ಲ ಎಜುಕೇಶನ್ಗೆ ಅವ್ರನ್ನ ಓದೋದು ಬಿಡ್ತಿರೋದ್ರಿಂದ ಮತ್ತೆ ಮಕ್ಕಳು ಅವ್ರಿಗೆ ಏನ್ ಲೈಫ್ ಅನ್ನೋದೇ ಏನ್ ಗೊತ್ತಿಲ್ಲ ಅನ್ನುವಾಗ ಅವ್ರಿಗೆ ಬುಕ್ಸ್ ಆಯ್ತು ಇದನ್ನೆಲ್ಲಾನು ಒಯ್ದು ಅವ್ರಿಗೆ ಅಲ್ಲಿ ಬಿಡೋದು, ಅವ್ರು ಏನೋ ಒಂದು ಹೇಳ್ಕೊಡೋದು. ಎಜುಕೇಶನ್ ತಪ್ಪಂತಲ್ಲ, ಆದ್ರೆ ಈ ತರ ಎಜುಕೇಶನ್ ಮಕ್ಕಳಿಗೆ ಸದ್ಯಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನಿಸ್ತದೆ. ಯಾಕಂದ್ರ ಸಿಚುವೇಶನ್ ಹೆಂಗ ಆಗ್ಬಿಟ್ಟದಂದ್ರ ಮಕ್ಕಳಿಗೆ ಏನ್ ಓದ್ತಿದ್ದಾರೆ ಅಂತ ಹೇಳಿನೂ ಗೊತ್ತಾಗ್ತಿಲ್ಲ, ಓದಿದ್ರ ಮೇಲ್ಗಡೆ ಲೈಫ್ ಕಟ್ಕೊಂತೀನ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಅವ್ರಿಗೆ ಮಕ್ಕಳಿಗೆ ಸೆಲ್ಫ್ ಎಜುಕೇಶನ್ ಅನ್ನೋದೇ ಗೊತ್ತಿಲ್ಲ, ಹಂಗಾಗ್ಬಿಟ್ಟದ. ಸೊ ಒಂದು ಹಂತಕ್ಕೆ ಬಂದ್ರು ಅಂತಂದ್ರೆ ಮಕ್ಕಳು 5th 6th 7th ಅವ್ರನ್ನ ಓದು ಕೆಲವೊಂದು ಚೆನ್ನಾಗಿರೋ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿ ಅವ್ರನ್ನ ಎಲ್ಲ ಹಾಸ್ಟೆಲ್ ಅಲ್ಲಿ ಇಡ್ತಿರೋದ್ರಿಂದ ಈ ಬಾಂಧವ್ಯದ ಬೆಲೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಅಪ್ಪ ಅಮ್ಮ ಅನ್ನೋದಾಗಿರ್ಬೋದು, ಆ ಸಂಬಂಧಗಳ ಬೆಲೆ ಎಷ್ಟು ಎಷ್ಟು ಕ್ಷೀಣಿಸಿ ಹೋಗ್ಯದಪ್ಪ ಅಂತಂದ್ರೆ ಲೆಕ್ಕನೇ ಇಲ್ಲ. ಅವ್ರಿಗೆ ತಂದೆ ತಾಯಿ ಅನ್ನೋದು, ಅಜ್ಜ ಅಜ್ಜಿ ಅನ್ನೋದು, ಅಣ್ಣ ತಮ್ಮರು ಅನ್ನೋದು ಯಾವ ಬೆಲೆನೂ ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ಅಷ್ಟೊಂದು ಮನಸ್ಥಿತಿ ಅವ್ರದ್ದು ಹೆಂಗ್ ಹೋಗ್ಬಿಟ್ಟದ ಅಂದ್ರೆ ಎಜುಕೇಶನ್ ಮೇಲ್ಗಡೆ ಹೋಗ್ಯದ. ಅವ್ರಿಗೆ ಓದ್ಬೇಕು ಇವಾಗ, ಅದಕ್ಕೇನೆ ನಿಮ್ಗೆ ನೋಡಿ ಅನಾಥಾಶ್ರಮಗಳು ಜಾಸ್ತಿ ಆಗ್ತಿರೋದು. ಮಕ್ಕಳನ್ನ ಆ ಇವ್ರ ಹೆಂಗೆ ಓದೋ ಹಾಸ್ಟೆಲ್ ಅಲ್ಲಿ ಇಡ್ತಿದ್ದಾರೆ, ಅವರು ಹಂಗೆ ಮುಂದೊಂದ್ ದಿನ ಅವ್ರನ್ನ ಕೇರ್ಲೆಸ್ ಮಾಡ್ತಿರೋದಾಗಿರ್ಬೋದು, ಅಥವಾ ಅವ್ರು ಬೇರೆ ಕಡೆ ಎಲ್ಲಾದ್ರೂ ಹೋದಾಗೋದು ಅಂದ್ರೆ ನಾವ್ ಎಷ್ಟೋ ಪೇಪರ್ದಲ್ಲೆಲ್ಲ ನೋಡಿದೀವಿ, ವಿಡಿಯೋದಲ್ಲಿ ನೋಡಿದ್ರು, ಅಪ್ಪ ತಿರ್ಕೊಂಡ್ರು ಬರ್ಲಿಲ್ಲ, ಅಮ್ಮ ತಿರ್ಕೊಂಡ್ರು ಬರ್ಲಿಲ್ಲ, ಅವ್ರ ಆಸ್ತಿಗೋಸ್ಕರ ಹಿಂದಾಗಡೆ ಬರ್ತೈತಿ ಹಿಂಗ ಆಗ್ತಿರೋದು. ಅದಕ್ಕೆ ಯಾಕೆ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿರೋ ಸೆಲ್ಫ್ ಎಜುಕೇಶನ್ ನ ಕೊಡಿಸೋದ್ರಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ನಿಮ್ಗೆ.